ಮುತ್ತು ಹಿತ್ತಲ್ಗೆ ಹೋಗಿ ದನಗಳಿಗೆಲ್ಲ ಮೇವ ಹಾಕ್ಬಿಟ್ ಬಾ. ಅದೆಲ್ಲ ಆಗ್ಲೇ ಆಯ್ತಮ್ಮ. ಆಯ್ತಾ? ಆಯ್ತು. ಸರಿ, ಅಡಿಗೆ ಮನೆಯಲ್ಲಿ ಅಡಿಗೆ ಎಲ್ಲ ಆಯ್ತಾ ಅಂತ ನೋಡ್ಕೊಂಡ್ ಬಾ. ಅದು ಕೂಡ ಆಯ್ತಮ್ಮ. ಅಮ್ಮ ಅದ್ಯಾಕಮ್ಮ ಜಮೀನ್ದಾರ್ ಬಂದಾಗೆಲ್ಲ ನಾನು ಹೊರಗೆ ಕಳಿಸ್ತೀನಿ. ಇವತ್ತು ಸಾವುಕಾರ ಉದ್ದಬ್ಬ ಜೊತೆಲೇ ಇರ್ತೀನಿ. ಅಳಿಯಂದ್ರೆ ಹಾಕ್ರಲ್ಲ. ಇದೇನ ಹಾರಾನ ಬಾರಾನ? ಈ ಜಮೀನ್ದಾರ್ ಸುಖ ಇಷ್ಟೇನಾ? ರಾಜ, ಮುತ್ತು, ನೀವಿಬ್ರು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರಲ್ಲ, ಹೋಗ್ಬಿಟ್ ಬನ್ನಿ. ಹೊರಡಿ. ಕೃಷ್ಣ, ನಾ ಇಲ್ಲಿದ್ದೀನಿ. ಓ ನೀನ್ ಇಲ್ಲಿದ್ಯಾ? ಇಲ್ಲೇ ಇರು. ಏನ್ ಮಾಡ್ತಿದ್ದೀರೋ? ತಾಜ್ ಮಹಲ್ ಅಂತ ಅರಮನೆ, ಅದನ್ನೆಲ್ಲ ಬಿಟ್ಟು ಈ ಗುಡಿಸ್ಲಲ್ಲಿ ಬಿದ್ದಿದೆಯಲ್ಲ, ಇದನ್ನೆಲ್ಲ ನೋಡಿದ್ರೆ ನನ್ನ ಮೈ ಉರಿತೈತೆ. ಹೌದು, ಮನೆ ಆಳುಗಳೆಲ್ಲ ಎದುರಿಗೆ ಮಾತಾಡಂಗಾಗಿದ್ದಾರೆ. ಚಪ್ಲಿನ ಎಲ್ಲಿ ಬಿಡ್ಬೇಕು ಅಂತ ನಾನು ಮತ್ತೆ ನಿನ್ಗೆ ಹೇಳ್ಕೊಡ್ಬೇಕಾ? ಹಳೆಯದೆಲ್ಲ ಮರ್ತೋಯ್ತಾ? ಮುಂದೆ ನಾ ಒಟ್ಟಾಗಿ ಬಾಳ ಬದುಕಬೇಕಾದವರು, ಗೊತ್ತು ತಾನೆ? ಗೊತ್ತು. ಅಂಜಲಿದು ವಿದ್ಯಾಭ್ಯಾಸ ಎಲ್ಲ ಮುಗೀತಾ? ಅದೇನು ಬುದ್ಧಿನೇ ತಂಗಿ ನಿನಗೆ? ಅಲ್ಲ, ಅವಳು ಓದಿದ್ರೆಷ್ಟು ಬಿಟ್ರೆಷ್ಟು, ನಾನು ಅವಳನ್ನೆಲ್ಲ ಕಳಿಸ್ಕೊಡ್ತೀನಿ, ನೀನ್ ಸೊಸೆ ಮಾಡ್ಕತೀಯ, ನಾವು ಮತ್ತಷ್ಟು ಹತ್ರ ಸಂಬಂಧಿಕರಾಗ್ತೀವಿ. ಏನಂತೀಯ? ಗೊತ್ತಿದ್ದು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ. ನನ್ನಿಂದ ಯಾವ ರಹಸ್ಯನೂ ಮುಚ್ಚಿಟ್ಟಿಲ್ಲ ತಾನೆ? ಹಂಗೇನಾರ ಇದ್ರೆ ಹೇಳು, ಎಲ್ಲ ಬಗೆಹರಿಸ್ಬಿಡ್ತೀನಿ. ಈ ಬೆಂಕಿಯಪ್ಪನಿಗೆ ಗೊತ್ತಿಲ್ದಾಗಿ ಯಾವ್ದಾದ್ರೂ ಗುಟ್ನ ಗಟ್ಟಿಯಾಗಿ ನಿನ್ನ ಮಡ್ಡಲ್ಲಿ ಮುಚ್ಚಿಟ್ಕೊಂಡಿದ್ರೆ, ನಾನು ಮುಕ್ಕಣ್ಣನ 3ನೇ ಕಣ್ಣಿಂದ ಹೊರಟ ಬೆಂಕಿ ಹಾಕ್ತೀನಿ. ಆಗ ನೀನು, ನಿನ್ನ ಊರು, ನಿನ್ನ ಜನ ಎಲ್ಲ ಸುಟ್ಟು ಖಲಾಸ್. ಬರ್ಲೇ ನಮ್ಮ ತಂಗಿ? ಏಯ್, ನಾನು ಹೇಳಿದ್ರ ಮೇಲೆ ನಿಗಾ ಮಡಗಿದೀಯನೋ? ಮಡಗೇವ್ನಿ. ಅವನವನಲ್ಲ ಮುತ್ತು. ಅವನ ಮೇಲೆ ಒಂದ್ ಕಣ್ಣು ಮಡಗಿರು. ಈಗಾಗ್ಲೇ ಒಂದ್ ಕಣ್ಣು ಮಡಗೇವ್ನಿ, ಇನ್ಮೇಲೆ 2 ಕಣ್ಣು ಮಡಗ್ತೀನಿ. ನೀನ್ ನಮ್ಮವನು ಅಂತ ಯಾವನಿಗೂ ಗೊತ್ತಿಲ್ಲ ತಾನೆ? ಅದೇನ್ ಗೊತ್ತಾಯ್ತದೆ? ಏಯ್, ಕಿರ್ಚಬೇಡ್ವು, ಅಂದಿ ಕುಡ್ತವನೆ ಸಾರು. ಸಾವುಕಾರ್ರೆ, ಕುದುರೆಗಳು ಯಾಕೋ ನಿಮ್ ತರ ಆಗ್ಬಿಟ್ಟಿದೆ? ಮತ್ತೆ ನಾಟಕದ ಕಂಪನಿದ್ರೆ ಬಂದ್ಬಿಟ್ವಾ? ಗೊತ್ತು, ಸರಿಯಾಗಿ ಕಣ್ಬಿಟ್ಟು ನೋಡು, ಇದು ನಮ್ಮನೇನೆ. ಓಹ್, ನಮ್ಮನೇನು ನಾಟಕದ ಕಂಪನಿ ಆಗೋಯ್ತಾ? ಸರಿ, ಇಳಿ ಕೆಳಗೆ. ಯಾಕೋ ಹಾಕ್ ನೋಡ್ತಾ ಇದೀಯಾ? ಮರ್ತು ಬಿಟ್ಟಿಯೇನೋ? ನಿಮ್ ಮಾವನ್ ಮಗಳು ಅಂಜಲಿ. ಏ, ನಮ್ಮ ಅಂಜಲಿ ಅಮ್ಮ ಅವರು ಇಲ್ಲ ಬೆಳೆಯೋದನ್ನೇ ಮರ್ತು ಬಿಟ್ಟಿದ್ಯಾ? ನಾಚಿಕೆ ಯಾರು ನೋಡಿ? ಕಟ್ಕೋಬೇಕಾದವನ್ ಮೇಲೆ ಕಾಲೆಡವಿ ಬಿದ್ಲಲ್ಲ, ಅದಕ್ಕೆ ನಾಚಿಕೆ. ಏನಮ್ಮ ನೀನು ಯಾವಾಗ ನೋಡಿದ್ರು ನನ್ನ ಮದುವೆ ವಿಷಯನೇ ಮಾತಾಡ್ತೀಯ? ನೋಡಪ್ಪ ರಾಜ, ಅಂಜಲಿ ಬಂಗಾರದಂತ ಹುಡುಗಿ. ಅವಳು ಅವ್ರ ಅಪ್ಪನ್ ತರ ಅಲ್ಲ. ನೀನು ಒಪ್ಪಿಗೆ ಕೊಟ್ಟ ಮೇಲೆನ ಅವಳು ನಿಲ್ ಕರ್ಸಿದ್ದು. ಯಾವ ಒಪ್ಪಿಗೆ? ನಾನು ಯಾರು ಮದುವೆ ಆಗಿಲ್ಲ ಅಂತ ನೀನು ಹೇಳಿಲ್ಲ.
ಮೊದಲನ್ನ ವಾಪಸ್ ಕಳಿಸು. ಯಾಕೆ ಆಕಳಿಕೆ? ಅದು ಬಿಕ್ಕಳಿಕೆ ಆಕಳಿಕೆ ಅಲ್ಲ. ಬಿಕ್ಕಳಿಕೆ ಬಗ್ಗೆ ಏನ್ ಗೊತ್ತಿದೆ ಅಂತ ಮಾತಾಡ್ತಾ ಇದ್ದೆ ನೀನು. ಅವಳು ಹಾಗೇನಪ್ಪ, ಅಳು ಬಂದ್ರು ಬಿಕ್ಕಳಿಸ್ತಾಳೆ, ದುಃಖ ಆದ್ರೂ ಬಿಕ್ಕಳಿಸ್ತಾಳೆ, ಸಂತೋಷ ಆದ್ರೂ ಬಿಕ್ಕಳಿಸ್ತಾಳೆ, ಕೋಪ ಬಂದ್ರು ಬಿಕ್ಕಳಿಸ್ತಾಳೆ. ಓಹ್, ಈ ಬಿಕ್ಕಳಿಕೆ ನಿಲ್ಸೋದು ಯಾಕೀಗ? ನೋಡಮ್ಮ, ನಾನು ಪುಟ್ಟು ಮಗುವಾಗಿದ್ದಾಗ ನಂಗೂ ಹಿಂಗೆ ಬಿಕ್ಕಳಿಕೆ ಬರ್ತಾ ಇತ್ತು. ಆವಾಗ ನಾನು ಈ ಬಿಕ್ಕಳಿಕೆ ನಿಲ್ಸಕ್ಕೆ ಏನ್ ಮಾಡ್ದೆ ಗೊತ್ತಾ? ಲೋಟು ತುಂಬಾ ನೀರು ಇಟ್ಕೊಂಡ್ಬಿಟ್ಟು ಗಟ ಅಂತ ಕುಡಿದ್ಬಿಡ್ತಾ ಇದ್ದೆ. ಬೇರೆ ಯಾವ ಔಷಧಿನೂ ಕುಡಿತಾ ಇರ್ಲಿಲ್ಲ. ಈ ನೀರಿರ್ತಲ್ಲ, ನೀರು ಚೆನ್ನಾಗಿ ಜ್ಞಾಪಕ ಇಟ್ಕೋ. ನೀರು ಅದನ್ನ ಲೋಟು ತುಂಬಾ ಹಾಕೊಂಡ್ಬಿಟ್ಟು ತಣ್ಣೀರು ಬಿಸಿರು ತಣ್ಣೀರು ಬಿಸಿರು ತಣ್ಣೀರು ಬಿಸಿರು ತಣ್ಣೀರು ಇಷ್ಟೇ, ಪಂಚಲ್ ತಿರ್ಲೇ ಬಿಟ್ರೆ ಬಿಕ್ಲಿಗೆ ನಿಂತೋಗುತ್ತೆ.